ಎಲ್ಲರಿಗೂ ನಮಸ್ಕಾರ. ಇದು ಬುಧವಾರದ ವಿಡಿಯೋ ನೋಡ್ರಿ. ಬುಧವಾರ ನಾನು ಇಲ್ಲಿ ಅಗಸಿ ಹಿಂಡಿ ಮತ್ತು ಶೇಂಗಾದ ಹಿಂಡಿ ಮಾಡೋದು ಹೆಂಗಂತ ತೋರ್ಸಾಕತ್ತೀನಿ ರೀ. ಸಿಂಪಲಾಗಿ ಮಾಡ್ಬೋದು. ಫಸ್ಟ್ ನಾನು ಇಲ್ಲಿ ಅಗಸಿ ಒಂದು 1/4 kg ಅಷ್ಟು ತೊಗೊಂಡಿನಿ ನೋಡ್ರಿ. 1/4 kg ಅಂದ್ರೆ 1/4 ಕಿಲೋ ಅಷ್ಟು ತೊಗೊಂಡು ಈ ಥರ ನಾನು ಫಸ್ಟ್ ತಿಮಿಳಗೆ ಹಾಕ್ಕೊಂಡು ಹುರ್ಕೋಬೇಕಾಗ್ತೈತೆ ರೀ ಚಂದ ನೀಟಂಗೆ. ಒಂದು 7ರಿಂದ 8 ನಿಮಿಷ ಚಂದ ಹುರ್ಕೋಬೇಕು ನೋಡ್ರಿ. ಹಸಿ ಇದ್ರೆ ಸರಿ ಅನಿಸಲ್ಲ. ಸ್ವಲ್ಪ ನಾವು ತಿನ್ಬೇಕಾದ್ರೆ ಹಸಿ ಅನಿಸ್ತೈತಿ ರೀ. ಅದ್ರದ್ದೆಲ್ಲ ಒಂಥರ ಇದು ಅನಿಸ್ತೈತಿ. ನೀಟಾಗಿ ಹುರ್ಕೋಬೇಕು ರೀ. ಒಂದು ಸ್ವಲ್ಪ ಚಟ್ಪಟ ಅಂದ ತಕ್ಷಣ ತೆಗ್ಲಿಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಎಲ್ಲ ಇದಾಗಬೇಕು. ಚೆಂದಾಗಿ ಹುರ್ಕೊಂಡು ಕೇಸಿ ಆಮೇಲೆ ತಣ್ಣಗೆ ಹಾಕಿ ಇಟ್ಕೊಂಡು ಇದನ್ನು ಮಿಕ್ಸರ್ಗೆ ಹಾಕೋಬೇಕು ನೋಡ್ರಿ. ಆಮೇಲೆ ಶೇಂಗಾದ ಹಿಂಡಿನೂ ಮಾಡ್ಕೊತೀನಿ ರೀ. ಇವತ್ತು ನಾನು ಹಬ್ಬಕ್ಕಂತ ಎರಡೂ ರೆಡಿ ಮಾಡ್ಕೊಕತ್ತಿದ್ದೀನಿ ನೋಡ್ರಿ. ಇವತ್ತು ಸ್ವಲ್ಪ ಹಾಗೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ಕೊತೀನಿ ರೀ. ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕಾಗ್ತೈತಿ. ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಆಮೇಲೆ ಗೊಡ್ಕಾರ ತೊಗೊಂಡಿನಿ ರೀ. ನಾನು ಇಲ್ಲಿ ಗೊಡ್ಕಾರ ಇಲ್ಲ ಅಂದ್ರೂ ಅಂಗಡಿ ಒಳಗೆ ಸಿಗುತ್ತೆ ನೋಡ್ರಿ. ಈ ಮಾರ್ಕೆಟೆಲ್ಲ ಸಿಗ್ತೈತೆ ರೀ. ಅದು ರೆಡ್ ಚಿಲ್ಲಿ ಪೌಡ್ರ್ ಅಂತ ಆ ಥರ ಹಾಕಿ ಮಾಡ್ಬೋದು. ಮಸಾಲೆ ಖಾರ ಎಲ್ಲ ಹಾಕಿದ್ರೆ ಸರಿ ಅನಿಸಂಗಿಲ್ಲ ಇದು. ನಾವು ವರ್ಷಕ್ಕೊಂದ್ಸತಿ ಖಾರ ಕುಟ್ಟಿಸ್ಬೇಕಾದ್ರೆ ನಾವು ಇಲ್ಲಿ ಗೊಡ್ಕಾರ ಅಂತ ಬೇರೆ ಹಾಕ್ಸ್ಕೊಂಡಿರ್ತೀವಿ 1 kg ಅಥವಾ ಅರ್ಧ kg ಅಷ್ಟು. ಯಾಕಂತಂದ್ರೆ ಚೋಡ ಮಾಡೋಕ್ಕಾಗಲಿ ಈ ಥರ ಹಿಂಡಿಗಳಿಗೆಲ್ಲ ನಮಗೆ ಅದನ್ನೇ ಯೂಸ್ ಮಾಡ್ತೀವಿ ನೋಡ್ರಿ. ಅದಕ್ಕೆ ಸ್ವಲ್ಪ ಕರಿಬೇವುದೆಲ್ಲ ಹಾಕಿ ಚಂದಂಗೆ ಫಸ್ಟ್ ನಾನು ಶೇಂಗಾದ ಹಿಂಡಿ ಮಾಡಾಕತ್ತೀನಿ ನೋಡ್ರಿ. ಯಾಕಂತಂದ್ರೆ ಅದು ಆರ್ಬೇಕು ನೋಡ್ರಿ. ಅಗಸಿ ಎಲ್ಲ ನೀಟಂಗೆ ಅದ್ರ ಸ್ವಲ್ಪ ಅದು ಆರಕ್ಕೆ ಇಟ್ಕೇಸಿ ನಾನು ಇಲ್ಲಿ ಶೇಂಗಾದ ಮಾಡೋ ತೋರ್ಸಕತ್ತೀನಿ ರೀ. ಹಿಂಡಿ ಹೆಂಗೆ ಅಂತ ಹೇಳ್ಕೇಸಿ ಆ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಫುಲ್ ನೋಡ್ರಿ ಫ್ರೆಂಡ್ಸ್. ಗೊತ್ತಾಗ್ತೈತೆ ನಿಮ್ಗೆ. ಈ ಹಬ್ಬಕ್ಕೆಲ್ಲ ಸ್ಪೆಷಲಾಗಿ ಮಾಡ್ತೀವಿ ನಾವು. ಅದಕ್ಕೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಾಕತ್ತೀನಿ ರೀ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ.